ಕ್ರೊಸಾನ್ಸ್. ಇದನ್ನು ಮನೆಯಲ್ಲಿ ಇದಕ್ಕೆ ಮುಂಚೆ ಮಾಡ್ತಿದ್ದೆ. ಪ್ರತಿ ಸಲ ಮಾಡಿದಾಗಲೂ ಏನೋ ಒಂದು ಆಚೆ ಈಚೆ ಆಗ್ತಿತ್ತು. ಬಟ್ ಫೈನಲಿ ಅದು ಹೆಂಗೆ ಆಗ್ತಿತ್ತು ಅಂದರೆ ಫುಲ್ ಗಟ್ಟಿ ಆಗ್ತಿತ್ತು. ಬೇಕ್ ಮಾಡಿದಾಗ ಸಾಫ್ಟ್ ಆಗಿದ್ದು ನೆಕ್ಸ್ಟ್ ಡೇಗೆ ಮತ್ತೆ ಗಟ್ಟಿ ಆಗ್ತಿತ್ತು. ಸೊ ಈ ಸಲ ಬಿಡೋದು ಬೇಡ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಇದನ್ನು ಮಾಡಲಿಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಗಿಂತ ಬೇಕಾಗಿರೋದು ಏನಂದರೆ ಪೇಷನ್ಸು. ಪ್ರೀವಿಯಸ್ ನೈಟೇನೆ ನಾನು ಡೋನ ಮಿಕ್ಸ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಮತ್ತೆ ಅದನ್ನು ತೆಗೆದು ಅದನ್ನು ಮತ್ತೆ ಫೋಲ್ಡಿಂಗ್ ಮಾಡಿಕೊಂಡು ಎತ್ತಿರ್ತೀವಿ. ಈ ಥರ ನಾನು 3 ಸಲ ಮಾಡಿಕೊಂಡೆ. ಇದನ್ನು ಬೇರೆ ಬೇರೆ ಶೇಪ್ಸು ಅಥವಾ ಬೇರೆ ಪ್ಯಾಟ್ರನಲ್ಲಿ ಕೂಡ ಮಾಡ್ಕೋಬೋದು. ನಾನು ಈ ಪ್ಯಾಟ್ರನ್ನ ಈ ಸರಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಆಗಲೇ ಹೇಳ್ದಂಗೆ. ಸೊ ಇದನ್ನು ತಿಂದವರಂತೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು. ತುಂಬ ಖುಷಿ ಆಯಿತು ನನಗೂ. ಇದನ್ನು ಮಾಡಲಿಕ್ಕೆ 2 ದಿನ 2 ಹೋಲ್ ಡೇಸ್ ತೊಗೊಂಡಿದ್ದೀನಿ. ಬಟ್ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ತುಂಬ ಚೆನ್ನಾಗಿ ಬಂತು ಅಂತ ಫುಲ್ ಖುಷಿ ಆಯಿತು. ಇದರಲ್ಲಿ ಕೆಲವು ಸಣ್ಣ ಪುಟ್ಟ ಟ್ರಿಕ್ಸ್ಗಳನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಯಾವುದರಿಂದ ಚೆನ್ನಾಗಿ ಬಂತು ಅಂತ ಗೊತ್ತಿಲ್ಲ, ಒಟ್ಟು ತುಂಬ ಚೆನ್ನಾಗಿ ಬಂತು. ಈ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಕ್ರಿಸ್ಪಿ ಸೌಂಡ್.